ದರ್ಶನ್ ಮತ್ತು ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣದಿಂದ ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ ಹಿಂದೆ ಸರಿದಿದ್ದಾರೆ. ಪ್ರಕರಣದಿಂದ ನಿವೃತ್ತಿ ಹೊಂದುತ್ತಿರೋದಾಗಿ ಸೆಷನ್ಸ್ ಕೋರ್ಟ್ಗೆ ಮೆಮೊ ಸಲ್ಲಿಸಿದ್ದಾರೆ. ಕೇಸ್ನಿಂದ ಹಿಂದೆ ಸರಿಯೋ ಬಗ್ಗೆ ಹೈಕೋರ್ಟ್ ಮುಂದೆ ಸುನೀಲ್ ಹೇಳಿದ್ರು. ಟ್ರಯಲ್ನಿಂದ ಹಿಂದೆ ಸರಿಯೋದಾಗಿ ವಕೀಲ ಸುನೀಲ್ ಮೆಮೊ ಸಲ್ಲಿಕೆಯಾಗಿದೆ. ಸುನೀಲ್ ಕುಮಾರ್ ಪರ ಹಿರಿಯ ವಕೀಲರಿಂದ ಕೋರ್ಟ್ಗೆ ಮೆಮೊ ಕೊಡಲಾಗಿದೆ. ಆರೋಪಿ ದರ್ಶನ್ ಹಾಗೂ ಲಕ್ಷ್ಮಣ್ ನಾಗರಾಜ್ ಪರ ಸುನೀಲ್ ವಕೀಲರಾಗಿದ್ರು. ವಕೀಲರ ನಿವೃತ್ತಿ ಬಗ್ಗೆ ವಿಚಾರಣೆ ವೇಳೆ ಆರೋಪಿಗಳಿಗೆ ಕೋರ್ಟ್ ತಿಳಿಸಿದೆ. ಕುಟುಂಬಸ್ಥರ ಜೊತೆ ಚರ್ಚೆ ಮಾಡಿ ತಿಳಿಸ್ತೀನಿ ಅಂತ ಆರೋಪಿ ದರ್ಶನ್ ಹೇಳಿದ. ದರ್ಶನ್ ಪರವಾಗಿ ವಕಾಲತ್ ಹಾಕಿದ್ದ ಹಿರಿಯ ವಕೀಲ ಹಶ್ಮತ್ ಪಾಷಾ ನಿಮ್ಮ ಪರ ವಾದಿಸ್ತಾರೆ ಅಂತ ದರ್ಶನ್ಗೆ ಕೋರ್ಟ್ ತಿಳಿಸಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ಹಾಜರಾಗಿದ್ದರು. ದರ್ಶನ್ ಕೇಸ್ನಿಂದ ವಕೀಲ ಹಿಂದೆ ಸರಿದಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣದಿಂದ ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ ಹಿಂದೆ ಸರಿದಿದ್ದಾರೆ. ಪ್ರಕರಣದಿಂದ ನಿವೃತ್ತಿ ಹೊಂದುತ್ತಿರೋದಾಗಿ ಸೆಷನ್ಸ್ ಕೋರ್ಟ್ಗೆ ಮೆಮೊ ಸಲ್ಲಿಸಿದ್ದಾರೆ. ಟ್ರಯಲ್ನಿಂದ ಹಿಂದೆ ಸರಿಯೋದಾಗಿ ವಕೀಲ ಸುನೀಲ್ ಮೆಮೊ ಮೂಲಕ ತಿಳಿಸಿದ್ದಾರೆ. ಪ್ರಕರಣ ಮುಂದುವರಿಸಲು ಸಹಕರಿಸ್ತಾ ಇಲ್ಲ ಎಂಬ ಕಾರಣವನ್ನ ಕೊಟ್ಟು ನಿವೃತ್ತಿಯನ್ನ ಪಡೆದಿದ್ದಾರೆ. ವಕೀಲರ ಮೇಲೆ ಅಪನಂಬಿಕೆ ವರ್ತನೆಗೆ ಬೇಸತ್ತಿದ್ದಾರೆ ವಕೀಲ ಸುನೀಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.